ಅಂಡ್ ಯು ಹ್ಯಾವ್ ಟು ಸ್ಲ್ಯಾಪ್ ಟು ಯೋರ್ ಸೆಲ್ಫ್ ಅಂತ ಹೇಳಿ ಏನ್ ಹೇಳ್ತಾರೆ, ಅದು ಆಫರ್ ಲೆಟರ್ ಇಲ್ಲ ಅಂದಿದ್ರು ಮುಗ್ದೋಗ್ತಾ ಇತ್ತು. ಲಿಟ್ರಲಿ 3 days ಆಟಾಡ್ಸಿರೋದು ನನ್ನ. ಬ್ರೋ, ವಾಟ್ ಡಿಡ್ ಯು ಗೆಟ್ ಫ್ರಮ್ ದ್ಯಾಟ್? ಆಮ್ ಐ ಯುವರ್ ಎನಿಮಿ? ಹೂ ಆಮ್ ಐ ಟು ಯು? ಐ ವಾಸ್ ನಥಿಂಗ್ ಟು ದಟ್ ಪರ್ಸನ್. Then again I only texted him back, sir, it's already 12 o'clock, so shall I come ಅಂತ. Then he was ಅದು ಇದನ್ನ ನಾನು ನಾಳೆ ಬರ್ತೀನಿ. I was like okay, I turned like this and I said hi sir, I'm coming ಮಾಡ್ತಾ ಇದ್ದೆ. ಓಕೆ, ಹೋಗ್ಲಿ ಬಿಡಿ, ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಸೊ ದಟ್ ಯು ಶುಡ್ ನೆವರ್ ಬಿಲೀವ್ ಎನಿವನ್ಸ್ ವರ್ಡ್ ಅಂತ ಹೇಳಿ. ಬ್ರೋ ಸೀರಿಯಸ್ಲಿ, ಇದು ಐ ಟ್ರಸ್ಟೆಡ್ ದಿಸ್ ಪರ್ಸನ್ and I left and best and better opportunity. ಇದರು ಆರ್ ಯು ಅ ಫೂಲ್, ವೈ ಆರ್ ಯು ಟ್ರಸ್ಟಿಂಗ್ ಅನ್ ಅನ್ನೋನ್ ಪರ್ಸನ್, ನಿನ್ಗೆ ಏನಾದ್ರು ತಲೆಗೆ ಕೆಟ್ಟಿದ್ಯಾ ಅಂತ ಹೇಳಿ ಅವ್ರು ಕ್ವಶನ್ ಮಾಡಿದ್ರು. ಐ ವಾಸ್ ಲೈಕ್, ಕ್ಯಾನ್ ಐ ಕಮ್? ದೆನ್ ಹಿ ವಿಲ್ ಬಿ ಲೈಕ್, ಸಾರಿ, that too ಹಾ, ಐ ಸೇ ಹೌ ಹಿ ಟೆಕ್ಸ್ಟೆಡ್ ಅಂತ. that too ಡ್ಯೂ ಟು ರೈನಿ ಹಾಲಿಡೇಸ್. ಅವಾಗ ರೈನಿ ಟೆಕ್ಸ್ಟ್ ಮಾಡಿ ಕಳಿಸಿದ್ರು ಅವರು ನನಗೆ, ಕವನ, ಯು ರೂಯಿಂಡ್ ಯೋರ್ ಸೆಲ್ಫ್. ಸೊ ಐ ವಾಸ್ ಅ ಫೂಲ್ ಆ್ಯಂಡ್ ಈಡಿಯಟ್ ಹೂ ಬನ್ನಿ ಅಂದಾಗ ನಮ್ಮ ಅಕ್ಕ ಪದೇ ಹೇಳ್ತಾ ಇದ್ರು, ಹೀ ಈಸ್ ಫೂಲಿಂಗ್ ಯು, ಡೋಂಟ್ ನೋ, ಡೋಂಟ್ ಡಿಸ್ಕ್ಲೋಸ್ ಫಾರ್ ಎನಿವನ್. ಫೇಕ್ ಮೆಸೇಜಸ್ನ ಸ್ಕೂಲ್ ಕಡೆ ತಲೆಗೆ ನಾನೇ ಹೊಡ್ಕೋತೀನಿ. ಬಟ್ ದ್ಯಾಟ್ ಫೆಲೋ ಹೂ ಇಸ್ ಲಿಟರಲಿ ಸಿಟಿಂಗ್ ಮೈ ಬ್ಯಾಕ್ ಇನ್ ದ ಸ್ಟಾಫ್ ರೂಮ್, ನಾನು ಪರಿಚಯ ಮಾಡ್ಕೊಂಡೆ. ಹಾಗಿದ್ದಾಗೆ ಹೋಗತ್ಲಿಗೆ ಅಂತ, ಡ್ಯೂಡ್ ನಿನಗೆ ಕೆಲಸ ಕೊಡ್ಸೋಕ್ಕಾಗಿಲ್ಲ, ಥ್ಯಾಂಕ್ಫುಲ್ನೆಸ್ಸೇ ಇಲ್ಲ ಕವ ನನಗೆ ಅಂತ ಎಲ್ಲ. Hi guys, welcome back to my YouTube channel, Life with Kavna YouTube channel. I hope you all are doing well ಅಂತ. ಸೊ ಈ ವ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಹೇಗೆ ನಾನು ಬ್ಯಾಂಗ್ಳೂರ್ಗೆ ಹೋದೆ, ಹೇಗೆ ನನಗೆ ಅಲ್ಲಿ ಜಾಬ್ ಸಿಕ್ತು ಅಂತ ಹೇಳಿ ಈ ವ್ಲಾಗ್ ಆಗಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾಕೆ ಅಲ್ಲಿಂದ ನಾನು ಜಾಬ್ ಕ್ವಿಟ್ ಮಾಡಿ ಮತ್ತೆ ವಾಪಸ್ ಹಾಸನ್ಗೆ ಬಂದೆ ಅಂತ ಹೇಳಿ ಆ ವಿಷಯನೂ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ಹೇಗೆ ಹಾಸನ್ ಟು ಬ್ಯಾಂಗ್ಳೂರ್ ಹೇಗೆ ಹೋದೆ, ಅಲ್ಲಿ ಹೇಗೆ ಜಾಬ್ ಸಿಕ್ತು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನು ಆಲ್ರೆಡಿ ಹಾಸನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ್ಯಸ್ ಅ ಟೀಚರ್. ಸೊ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇರಲಿಲ್ಲ. ಸೊ ನಾನು ಅಲ್ಲಿ ಕ್ವಿಟ್ ಮಾಡಿದೆ. ದೆನ್ ನೆಕ್ಸ್ಟ್ ಏನು ಅಂತ ಹೇಳುವಾಗ ಯೋಚನೆ ಮಾಡ್ತಾ ಇರಬೇಕಾದ್ರೆ, ವೈ ಕಾಂಟ್ ಐ ಗೋ ಫಾರ್ ಬ್ಯಾಂಗ್ಳೂರ್ ಅಂತ ಯೋಚನೆ ಮಾಡಿದೆ. ಸೊ ಎಲ್ಲರೂ ಹೇಳ್ತಿರ್ತಾರೆ ಬ್ಯಾಂಗ್ಳೂರ್ ಜೀವನ ಹಾಗೆ ಹೀಗೆ ಅಂತ ಎಲ್ಲ ಅಲ್ವಾ. ಸೊ ನಾನು ನೋಡಿಬಿಡೋಣ, ನಾನು ಒಂದ್ಸಲ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಜಾಬ್ ಮಾಡಿಬಿಡೋಣ, ಏನಿರುತ್ತೆ ಅಂತ ಹೇಳಿ ಮನೇಲಿ ಹೇಳಿದೆ, ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಇದ್ದೀನಿ, ನಾನು ಅಲ್ಲಿ ಜಾಬ್ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ನಮ್ಮ ಮನೇಲಿ ಏನು ರೆಸ್ಟ್ರಿಕ್ಷನ್ ಇರಲಿಲ್ಲ, ಬೇಡ ಆ ಥರ ಎಲ್ಲ ಏನಿರಲಿಲ್ಲ. ದೇ ವಾಸ್ ಸಪೋರ್ಟಿಂಗ್ ಮೀ. ಓಕೆ ಹೋಗು, ಒಳ್ಳೆ ಜಾಬ್ ಆದರೆ, ಒಳ್ಳೆ ಪೇ ಸಿಕ್ಕಿದ್ರೆ ನೀನು ಹೋಗು ಅಂತ ಹೇಳಿದರು. ಸೊ ಹೀಗೆ ನಮ್ಮ ಅಕ್ಕ ಬಾವ ನನಗೆ ಗೊತ್ತಿರೋರ ಹತ್ರ ಎಲ್ಲರ ಹತ್ರ ವಿಚಾರಿಸ್ತಾ ಇದ್ದೆ, ಯಾವ್ದಾದ್ರು ಜಾಬ್ ಇದ್ದರೆ ಹೇಳಿ ಅಂತ ಹೇಳಿ. ಸೊ ಒನ್ ಫೈನ್ ಡೇ ಕಾಲ್ ಬರುತ್ತೆ, ಅಕ್ಕ ಹೇಳ್ತಾರೆ, ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಕಂಪ್ನಿಲಿ, ಐ ಗೆಸ್ ನಿಮ್ಗೆಲ್ಲರಿಗೂ ಡೆಲಾಯ್ಟ್ ಗೊತ್ತು ಅಂತ ಹೇಳಿ. ಸೊ ಡೆಲಾಯ್ಟ್ ಕಂಪ್ನಿಲಿ ನನಗೊಂದು ಜಾಬ್ ಆಫರ್ ಬರುತ್ತೆ. ಹಾಗೆ ಇನ್ನೂ ಒಬ್ಬರು ಪರಿಚಯ ಇರೋರ ಕಡೆಯಿಂದ ಸ್ಕೂಲಲ್ಲಿ ಆಫರ್ ಬರುತ್ತೆ. ಸೊ ಕೋಇನ್ಸಿಡೆನ್ಸ್ ಏನು ಅಂತ ಹೇಳಿದ್ರೆ, ಎರಡರದ್ದು ಇಂಟರ್ವ್ಯೂ ಒಂದೇ ದಿನ ಒಂದೇ ಟೈಮಿಂಗ್ಸಲ್ಲಿ ಇತ್ತು. ಸೊ ಇವಾಗ ಆಪ್ಷನ್ ನನ್ನ ಮೇಲಿತ್ತು, ಇಲ್ಲ ಡೆಲಾಯ್ಟಿಗೆ ಚೂಸ್ ಮಾಡಲಾ, ಇಲ್ಲ ಅಂದರೆ ಸ್ಕೂಲಿಗೆ ಚೂಸ್ ಮಾಡಲಾ ಅಂತ ಹೇಳಿ. ಸೊ ನನಗೆ ಡೆಲಾಯ್ಟ್ಗೆ ಹೋಗೋಕ್ಕೆ ಯಾಕೋ ಮನಸ್ಸು ಬರಲಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಆಸ್ ಅ ಟೀಚರ್ ವರ್ಕ್ ಮಾಡಿರೋದ್ರಿಂದ ನನಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಸ್ಕೂಲ್ನ ಚೂಸ್ ಮಾಡೋಣ, ನೋಡೋಣ ಆಗಿದ್ದಾಗಲಿ ಇಂಟರ್ವ್ಯೂ ಸೆಲೆಕ್ಟ್ ಆದರೆ ಆಗೋಣ ಅಂತ ಹೇಳಿ ಸ್ಕೂಲ್ನ ಚೂಸ್ ಮಾಡಿದೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಏನಾಯಿತು ಅಂತ ಹೇಳಿದ್ರೆ, ಯು ರಿಯಲಿ ಲಾಫ್, ರಿಯಲಿ ಯು ಪೀಪಲ್ಸ್ ವಿಲ್ ಲಾಫ್. ಸ್ಕೂಲ್ ಆ್ಯಕ್ಚುಲಿ ನನ್ನ ರಿಲೇಟಿವ್ ಅಂತ ಹೇಳ್ತೀನಲ್ಲ, ಆ ಮನೆಯವರು ಆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಲೈಕ್ ನನ್ನ ರಿಲೇಟಿವ್ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿ ಆ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಸೊ ಐ ವಾಸ್ ಲೈಕ್, ಕೇಳಿ ಅಲ್ಲೇನಾದರೂ ವೇಕೆನ್ಸಿ ಇದೆಯಾ ಅಂತ. ಸೊ ದ್ಯಾಟ್ ಪರ್ಸನ್ ಸೆಟ್ ಟು ಮೈ ರಿಲೇಟಿವ್, ಹಾಂ ವೇಕೆನ್ಸಿ ಇದೆ, ಕಳಿಸ್ಕೊಡಿ, ನಾನು ಮಾತಾಡ್ತೀನಿ, ಒಂದು ಒಳ್ಳೆ ಪೇಗೆ ಒಳ್ಳೆ ಸ್ಯಾಲ್ರಿಗೆ ನಾನು ಮಾತಾಡ್ತೀನಿ, ಸೊ ಕರೆದುಬಿಡಿ ಅವ್ರನ್ನ ಬರೋದಕ್ಕೆ ಹೇಳಿ ಅಂತ ಹೇಳಿದರು. ಸೊ ರಿಲೇಟಿವ್ ಹೇಳ್ತಾರೆ, ನಾನು ನಂಬರ್ ಕೊಡ್ತೀನಿ, ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನಾನು ಓಕೆ ಫೈನ್, ನನಗೆ ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ಕೊತೀನಿ ಡೈರೆಕ್ಟಾಗಿ, ನಿಮ್ಗೇನು ಪ್ರೆಷರ್ ಮಾಡೋದು ಬೇಡ ಅಂತ ಹೇಳಿ ನಾನು ನಂಬರ್ ಕಲೆಕ್ಟ್ ಮಾಡ್ತೀನಿ. ದೆನ್ ಐ ವಿಲ್ ಕಾಲ್ ಟು ದ್ಯಾಟ್ ಪರ್ಸನ್ ಹೂ ವಿಲ್ ಬಿ ವರ್ಕಿಂಗ್ ಇನ್ ದ್ಯಾಟ್ ಸ್ಕೂಲ್. ದೆನ್ ಹೀಲ್ ಸೇ ನಾರ್ಮಲಿ, ಮ್ಯಾಮ್ ಓಕೆ ಯು ಕಮ್ ಆನ್ ದಿಸ್ ಡೇ, ನಾನು ಅಲ್ಲಿ ಸ್ಕೂಲಲ್ಲಿ ಹೇಳಿರ್ತೀನಿ ಹೀಗೆ ಅಂತ ಹೇಳಿ ನೀಟಾಗಿ ನನಗೆ ಹೇಳಿರ್ತಾರೆ. ಸೊ ನಾನೇನು ಮಾಡಿರ್ತೀನಿ, ಸೊ ನಾಳೆ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ ನಾನು ನಾಳೆನೇ ಮಾರ್ನಿಂಗ್ ಹಾಸನ್ ಟು ಬ್ಯಾಂಗ್ಳೂರ್ ಜರ್ನಿ ಮಾಡೋದಕ್ಕಾಗಲ್ಲ. ಸೊ ನನ್ನ ಕಸಿನ್ ಮನೆಗೆ ಹೂ ಇಸ್ ದೇರ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್, ಅವ್ರ ಮನೆಗೆ ನಾನು ಹಿಂದಿನ ದಿನನೇ ಹೋಗ್ಬಿಟ್ಟು ಸ್ಟೇ ಆಗಿದ್ದೆ. ಸೊ ದಟ್ ನಾಳೆ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಆ ಪರ್ಸನ್ ನನಗೆ ನಾಳೆ ಇಂಟರ್ವ್ಯೂ ಇದೆ ಬನ್ನಿ ಅಂತ ಹೇಳಿದ್ದಕ್ಕೆ, ನನಗೆ ಸೇಮ್ ಡೇಲಿ ಡೆಲಾಯ್ಟಲ್ಲೂ ಇಂಟರ್ವ್ಯೂ ಇದ್ದಿದ್ದಕ್ಕೆ ನಾನು ಡೆಲಾಯ್ಟ್ನ ಚೂಸ್ ಮಾಡಲಿಲ್ಲ. ಬಿಕಾಸ್ ಇಲ್ಲಿ ಇದೆ ಅಲ್ವಾ, ಹತ್ರದಲ್ಲೇ ಇದೆ ಅಲ್ವಾ, ಹೋಗಿ ಬರೋಣ ಅಂತ ಹೇಳಿ ನಾನು ಸ್ಕೂಲ್ನ ಚೂಸ್ ಮಾಡಿದೆ. ಇಲ್ಲ ಅವತ್ತು ಆ ಪರ್ಸನ್ ನಾನು ಟ್ರಸ್ಟ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಡೆಲಾಯ್ಟಲ್ಲಿ ಒಂದು ಒಳ್ಳೆ ಪ್ಯಾಕೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ ಹೋಗಲಿ ಬಿಡಿ, ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಸೊ ದಟ್ ಯು ಶುಡ್ ನೆವರ್ ಬಿಲೀವ್ ಎನಿವನ್ಸ್ ವರ್ಡ್ ಅಂತ ಹೇಳಿ.
ಸೊ ಹೋಗಿದ್ದೀನಿ ಹಿಂದಿನ ದಿನ. ದೆನ್ ಐ ಆಮ್ ಕಾಂಟ್ಯಾಕ್ಟಿಂಗ್ ದ್ಯಾಟ್ ಪರ್ಸನ್. ಸರ್ ನಾಳೆ ಎಷ್ಟು ಗಂಟೆಗೆ ಇಂಟರ್ವ್ಯೂ ಅಂತ ಹೇಳಿ. ದೆನ್ ಈಸ್ ಲೈಕ್ ಐ ವಿಲ್ ಕನ್ಫರ್ಮ್ ಯು, ಜಸ್ಟ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್ ಆರ್ ಫ್ಯೂ ಅವರ್ಸ್ ಅಂತ ಏನೋ ಟೆಕ್ಸ್ಟ್ ಹಾಕಿದ್ರು. ದೆನ್ ಐ ಸರ್ ಓಕೆ, ಏನು ಸ್ವಲ್ಪ ಹೊತ್ತು ವೇಟ್ ಮಾಡೋದು, ಬರೋದೇ ಬಂದಿದ್ದೀನಿ ಅಂತ ಹಾಸನಿಂದ ಅಂತ ಹೇಳಿ ವೇಟ್ ಮಾಡಿದೆ. ದೆನ್ ನೈಟ್ ಆಯಿತು, ನೋ ಟೆಕ್ಸ್ಟ್, ನಥಿಂಗ್. ದೆನ್ ನಾನು ಅಷ್ಟೊತ್ತಲ್ಲಿ ಏನು ಕಾಲ್ ಮಾಡೋದು ಅಂತ ಹೇಳಿ ಮೆಸೇಜ್ ಡ್ರಾಪ್ ಮಾಡಿದೆ. ಸರ್ ನಾನು ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಬಂದಿದ್ದೀನಿ, ನನ್ನ ರಿಲೇಟಿವ್ ಮನೇಲಿ ನಾನು ಸ್ಟೇ ಮಾಡ್ತಾ ಇದ್ದೀನಿ, ಸೊ ಪ್ಲೀಸ್ ಹೇಳಿ ಯಾವ ಟೈಮಿಗೆ ನಾನು ಬರಬೇಕು ಅಂತ ಹೇಳಿ, ಬಿಕಾಸ್ ನನಗೆ ಬೇರೆ ಕಡೆನೂ ಇತ್ತಲ್ಲ, ಅಕಸ್ಮಾತ್ ಇದಿಲ್ಲ ನಾಳೆ ಇಂಟರ್ವ್ಯೂ ಅಂದರೆ ಅದನ್ನಾದರೂ ಹೋಗಿ ಅಟೆಂಡ್ ಮಾಡ್ತಾ ಇದ್ದೆ ಅಂತ ಹೇಳಿ. ಐ ವಾಸ್ ಓನ್ಲಿ ಆಫನ್ಲಿ ಟೆಕ್ಸ್ಟಿಂಗ್ ಹಿಮ್ ಬೈ ಆಸ್ಕಿಂಗ್ ಸರ್ ಎಷ್ಟು ಗಂಟೆಗೆ ಇಂಟರ್ವ್ಯೂ ಅಂತ ಹೇಳಿ. ದೆನ್ ನೆಕ್ಸ್ಟ್ ಮಾರ್ನಿಂಗ್ ದಟ್ ಪರ್ಸನ್ ವಿಲ್ ರಿಪ್ಲೈ ಮಿ ಬ್ಯಾಕ್, ಐ ಆಮ್ ಇನ್ ಸ್ಕೂಲ್, I'll just inform you at what time you have to come to school. Still now our principal has not arrived and even secretary madam has been not arrived, so just wait for a few minutes. Once he'll come to school, I'll just drop you a message anta heli. He texted me back. I was like, okay sir, I'm ready, so whenever principal will come, you just drop me a text, I'll be there anta heli. I just ended up the conversation. Then school starts at 8:30. That conversation was at 8:30. Then after that, at 10 o'clock I again texted him, sir did principal sir come, shall I come ಅಂತ ಹೇಳಿ. ಯಾಕಂದರೆ ಹೊಸ ಜಾಗ ಅಲ್ವಾ, ನಾನು ಅಲ್ಲಿ ಕ್ಯಾಬ್ ಮಾಡ್ಕೊಂಡು ಅಲ್ಲಿಂದ ಆ ಸ್ಕೂಲ್ ಹತ್ರ ಹೋಗಬೇಕು, ವಿಚಾರಿಸಬೇಕು ಅಂತ ಹೇಳಿದ್ರೆ. ಸೊ at 10 o'clock he said, no madam, still sir has been not come, he has went for outside, so let us wait for another half an hour, he said. I was like, okay, let me wait another half an hour. ನಿನ್ನೆ ರಾತ್ರಿಯಿಂದನೇ ಕಾಯ್ದಿದ್ದೀನಂತೆ, ಇನ್ನೊಂದು ಅರ್ಧ ಗಂಟೆ ಕಾಯೋಕ್ಕಾಗಲ್ವ ಅಂತ ಹೇಳಿ. I was like, okay, I'll wait for another half an hour sir ಅಂತ ಹೇಳಿ. Then again I only texted him back, sir it's already 12 o'clock, so shall I come madam? Then he was like, sorry madam, principal sir is on leave today and secretary madam has been went for some housewarming ceremony. Bro, seriously? I was like, oh shit, you trusted and you have to slap to yourself ಅಂತ ಹೇಳಿ. I controlled myself. ನನಗೆ ಬೇಜಾರಾಗಿದ್ದು ಅವತ್ತು ಇಂಟರ್ವ್ಯೂ ಅಲ್ಲಿ ಸ್ಕೂಲಲ್ಲಿ ಆಗಲಿಲ್ಲ ಅಂತ ಅಲ್ಲ, ನನಗೆ ಬೇಜಾರಾಗಿದ್ದು ಐ ಟ್ರಸ್ಟೆಡ್ ದಿಸ್ ಪರ್ಸನ್ ಆ್ಯಂಡ್ ಐ ಲೆಫ್ಟ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಬೆಟರ್ ಆಪರ್ಚುನಿಟಿ ದೇರ್ ಅಂತ, ಅದಕ್ಕೆ ಬೇಜಾರಾಯಿತು. ಐ ವಾಸ್ ಲೈಕ್, ಬಿಡು, ನೀನು ಗೊತ್ತಿರೋರನ್ನೇ ನಂಬಿ ಹಳ್ಳಕ್ಕೆ ಬೀಳ್ತೀವಿ, ಇನ್ನು ಗೊತ್ತಿಲ್ಲದಿರೋ ವ್ಯಕ್ತಿನ ನಂಬಿ ಹಳ್ಳಕ್ಕೆ ಬೀಳೋದ್ರಲ್ಲಿ ಏನು ತಪ್ಪಿಲ್ಲ, ಸೊ ನಾಳೆ ಬನ್ನಿ ಅಂತ ಹೇಳಿದ್ರು ಆ ಪುಣ್ಯಾತ್ಮರು. ಸೊ ಐ ವಾಸ್ ಲೈಕ್, ಓಕೆ, ಈಗ ಇನ್ನೇನು ಮಾಡೋಕ್ಕಾಗುತ್ತೆ, ಡೆಲೈಟಲ್ಲಿ ಅಂತೂ ಇದ್ದಿದ್ದು ಇಂಟರ್ವ್ಯೂ, ನಾನು ಬರಲ್ಲ ಅಂತ ಹೇಳಿ ಅದು ಹೋಯ್ತು. ಅದೇನು ನಾರ್ಮಲ್ ಅದು ಇದನ್ನ ನಾನು ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅಂತ ಹೇಳೋಕ್ಕೆ, ಇಟ್ಸ್ ಅ ಬಿಗ್ ಕಂಪ್ನಿ. ಸೊ ಐ ವಾಸ್ ಲೈಕ್, ಓಕೆ ಲೀವ್ ಅಂತ. ದೆನ್ ನಮ್ಮ ಅಕ್ಕ ಇದ್ದವರು, ಆರ್ ಯು ಅ ಫೂಲ್, ವೈ ಆರ್ ಯು ಟ್ರಸ್ಟಿಂಗ್ ಅನ್ ಅನ್ನೋನ್ ಪರ್ಸನ್, ನಿನ್ಗೇನಾದ್ರು ತಲೆಗೆಲೆ ಕೆಟ್ಟಿದೆಯಾ ಅಂತ ಹೇಳಿ ಅವರು ಕ್ವಶನ್ ಮಾಡಿದ್ರು. ಐ ವಾಸ್ ಲೈಕ್, ಅಲ್ವಾ, ವೈ ಡಿಡ್ ಐ ಟ್ರಸ್ಟ್ ದಟ್ ಅನ್ನೋನ್ ಪರ್ಸನ್? ಸೊ ನಾಳೆ ನೋಡು, ಕನ್ಫರ್ಮ್ ಮಾಡ್ಕೊ, ಇಫ್ ನಾಳೆ ಏನಾದರೂ ಇಂಟರ್ವ್ಯೂ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನೋಡೋಣ, ಆ ವ್ಯಕ್ತಿಗೆ ನೀಟಾಗಿ ವಿಚಾರಿಸ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಟೆಕ್ಸ್ಟೆಡ್ ಹಿಮ್, ಸರ್ can I come to school for interview today so that I am staying in my cousin home. ಈಗ ಯಾರ್ದಾದ್ರು ಮನೇಲಿ ಎಷ್ಟು ದಿನ ಸ್ಟೇ ಮಾಡ್ಬೋದು, ಅದು ನೀನು ಜಾಬ್ಗೆ ಅಂತ ಹೇಳಿ ಇಂಟರ್ವ್ಯೂ ನಾಳೆ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಿಂದಿನ ದಿನ ಬಂದಿದ್ದೀರಾ. ಸೊ ನೆಕ್ಸ್ಟ್ ಡೇ ಯು ಹ್ಯಾವ್ ಟು ಫಿನಿಶ್ ಯೋರ್ ಇಂಟರ್ವ್ಯೂ ಆ್ಯಂಡ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯೋರ್ ಹೋಮ್. ಸೊ ಬಟ್ ನಾನು ಆಲ್ರೆಡಿ 2 days ಆಗಿದೆ ಬಂದು ಅವ್ರ ಮನೇಲಿ, 2 days ಇಂದ ಇದ್ದೀನಿ, ಹಂಗಂತ ಏನು ಅವ್ರು ನಾನು ಹೋಗಿ ಅಂತ ಹೇಳ್ತಾ ಇರಲಿಲ್ಲ. ಬಟ್ ಇಟ್ಸ್ ಆಬ್ವಿಯಸ್ ಅಲ್ವಾ, ಈಗ ಒಬ್ಬರು ಮನೆಗೆ ಹೋಗಿದ್ದೀವಿ ಅಂದರೆ ಒಂದು ಸರ್ಟೈನ್ ಡೇಸ್ ಅಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್. ಸೊ ಐ ವಾಸ್ ಲೈಕ್, ಸರ್ ನಾನು ಈ ಥರ ರಿಲೇಟಿವ್ ಮನೇಲಿದ್ದೀನಿ, ನನ್ನ ಕಸಿನ್ ಮನೇಲಿದ್ದೀನಿ, ಸೊ ಅವ್ರಿಗೂ ವರ್ಕ್ ಅನ್ನೋದಿರುತ್ತೆ, ನನ್ನನ್ನು ನೋಡ್ಕೊಂಡಿರೋದಕ್ಕಾಗಲ್ಲ, ಸೊ ಇವತ್ತು ನಾನು ಬರ್ತೀನಿ, ಬಂದುಬಿಟ್ಟು ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ದೆನ್ ಈ ವಾಸ್ ಲೈಕ್, ಓಕೆ ಐ ವಿಲ್ ಟೆಕ್ಸ್ಟ್ ಯು. ದೆನ್ ಅಗೇನ್ ಐ ವೇಟೆಡ್ ಅಂಟಿಲ್ 9:30. ದೆನ್ ಐ ವಿಲ್ ಟೆಕ್ಸ್ಟ್ ಅಗೇನ್ ಟು ದಟ್ ಪರ್ಸನ್, ಸರ್ ಕ್ಯಾನ್ ಐ ಕಮ್? ದೆನ್ ಹಿ ವಿಲ್ ಬಿ ಲೈಕ್, ಸಾರಿ ಇವತ್ತು ರೇನ್ ಇರೋದಕ್ಕೆ, ದ್ಯಾಟ್ ಟು ಹಾಂ ಐ ಸೇ ಹೌ ಹಿ ಟೆಕ್ಸ್ಟೆಡ್ ಅಂತ, ದ್ಯಾಟ್ ಟು ಡ್ಯೂ ಟು ರೇನಿ ಹಾಲಿಡೇಸ್. ಅವಾಗ ರೇನಿ ಸೀಸನ್ ನಡೀತಾ ಇತ್ತು. ಸೊ ಅವರು ಒಂದು ಫಾರ್ಮ್ಯಾಟ್ ಮೆಸೇಜ್ ಕಳಿಸಿದ್ರು ನನಗೆ. ಯಾವ ಥರ ಫಾರ್ಮ್ಯಾಟ್ ಮೆಸೇಜ್ ಅಂದರೆ, ಇವಾಗ ಸ್ಕೂಲಿಂದ ಏನಾದರೂ ಇನ್ಫಾರ್ಮೇಷನ್ ಹೋಗಬೇಕು ಪೇರೆಂಟ್ಸ್ ಗ್ರೂಪಿಗೆ ಅಂತ ಹೇಳಿದ್ರೆ ಅಥವಾ ಸ್ಟಾಫ್ ಗ್ರೂಪಿಗೆ ಅಂತ ಹೇಳಿದ್ರೆ ಆ ಮೆಸೇಜ್ ಟೆಕ್ಸ್ಟ್ ಆಗುತ್ತಲ್ಲ, ಡಿಯರ್ ಪೇರೆಂಟ್ಸ್, ಡಿಯರ್ ಚಿಲ್ಡ್ರನ್ಸ್, ದಿಸ್ ಆ್ಯಂಡ್ ದಿಸ್ ರಿಗಾರ್ಡ್ಸ್ ಪ್ರಿನ್ಸಿಪಲ್ ಅನ್ನೋ ಥರ. ಸೊ ಆ ಥರ ಟೆಕ್ಸ್ಟ್ ಮಾಡಿ ಕಳಿಸಿದ್ರು ಅವರು ನನಗೆ. ಏನಂತ, ಡಿಯರ್ ಪೇರೆಂಟ್ಸ್, ಡ್ಯೂ ಟು ದ ಹೆವಿ ರೈನ್ಫಾಲ್ ಕ್ಲಾಸಸ್ ಹ್ಯಾಸ್ ಬೀನ್ ಡಿಸ್ಮಿಸ್ಡ್. ರಿಗಾರ್ಡ್ಸ್ principal so and so school name. I was like, okay, I understand, ಮಳೆ ಬರ್ತಾ ಇದೆ, ಜಸ್ಟ್ ಇಂಟರ್ವ್ಯೂಗೆ ನಾನು ಹೋಗಿ ಬರ್ಬೋದಲ್ವಾ, ಮಳೆ ಬಂದರೂ ಟೀಚರ್ಸ್ಗೆ ರಜೆ ಏನು ಕೊಡಲ್ಲ, ಸೊ ಐ ಕ್ಯಾನ್ ಕಮ್ ಅಲ್ವಾ ಅಂತ ಐ ಕ್ವೆಶ್ಚನ್ ಹಿಮ್. ಹಿ ವಾಸ್ ಲೈಕ್, ಡೆಮೋ ಕೊಡೋಕ್ಕೆ ಚಿಲ್ಡ್ರನ್ಸ್ ಇರಬೇಕಲ್ವಾ? ಆ್ಯಕ್ಚುಲಿ ಹಾಂ, ಡೆಮೋ ಕೊಡೋಕ್ಕೆ ಚಿಲ್ಡ್ರನ್ಸ್ ಇರಬೇಕು.
ಬಟ್ ಒನ್ಸ್ ಕ್ಯಾನ್ ಐ ವಿಸಿಟ್ ದ ಸ್ಕೂಲ್, ಕ್ಯಾನ್ ಐ ಸಿ ದ ಸರೌಂಡಿಂಗ್, ಹೆಂಗಿದೆ ಸ್ಕೂಲ್ ಅಂತ ಹೇಳಿ. ದೆನ್ ಹಿ ವಾಸ್ ಲೈಕ್, ನೋ, ಚಿಲ್ಡ್ರನ್ಸ್ ಆರ್ not there to give demo. If you have to come for interview means there should be children so that you can give demo ಅಂತ ಹೇಳಿದ್ರು. I was like, Kavana, you ruined yourself by believing a unknown person. So I was a fool and idiot who believed that unknown person. ಯಾಕಂದ್ರೆ ನಾನು ಫಸ್ಟ್ ಡೇ ಅರ್ಥ ಮಾಡ್ಕೋಬೇಕಿತ್ತು ನಾಳೆ ಬನ್ನಿ ಅಂದಾಗ, ಸೆಕೆಂಡ್ ಡೇನೂ ಅರ್ಥ ಮಾಡ್ಕೋಬೇಕಿತ್ತು ನಾಳೆ ಬನ್ನಿ ಅಂದಾಗ ನಮ್ಮ ಅಕ್ಕ ಪದೇ ಪದೇ ಹೇಳ್ತಾ ಇದ್ರು, he is fooling you, don't believe ಅಂತ. then I was like, no, ನಂಬ್ತೀನಿ, ಆಮೇಲೆ ನನ್ನ ತಲೆಗೆ ನಾನೇ ಹೊಡ್ಕೋತೀನಿ ಅನ್ನೋ ಥರ. ದೆನ್ ಅವತ್ತು ಆಗಿದಾಗಲಿ ಡ್ಯೂ ಟು ಹೆವಿ ರೈನ್ಫಾಲ್ ಸ್ಕೂಲ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್ ಅಂತ ಹಾಕಿದ್ರಲ್ಲ ಪುಣ್ಯಾತ್ಮರು. ಸೊ ಅವತ್ತು ನಾನು ಐ ಸೆಡ್ ಓಕೆ ಸರ್, ನೋ ಪ್ರಾಬ್ಲಮ್ ಅಂತ ಹೇಳಿ ಮೆಸೇಜ್ ಏನು ಮಾಡಿದೆ. ಸ್ಟಿಲ್ ಯುವರ್ ಪ್ರಿನ್ಸಿಪಲ್ ಹ್ಯಾಸ್ ಬಿನ್ ನಾಟ್ ಅರೈವ್ಡ್ ಅಂತ ಹೇಳಿ ಒಂದು ಕ್ವೆಶನ್ ಮಾರ್ಕ್ ಹಾಕಿದೆ. ದೆನ್ ಸುಮ್ಮನೆ ತಮಾಷೆಗೆ, ಸರ್ ನಿಮ್ಮ ಪ್ರಿನ್ಸಿಪಲ್ ನನಗೆ ಬರೋದಕ್ಕೆ ಹೇಳಿದ್ದಾರೆ ಸರ್, ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ದೆ ಬಿಕಾಸ್ ಮೈ ಸಿಸ್ಟರ್ಸ್ ಹಸ್ಬೆಂಡ್ ಆ್ಯಂಡ್ ದಟ್ ಸ್ಕೂಲ್ ಓನರ್ ವಾಸ್ ಅ ವೆರಿ ಗುಡ್ ಫ್ರೆಂಡ್. ಸೊ ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡ್ ಅಂತ ಹೇಳಿ ನನಗೆ ಆಫ್ಟರ್ ಫಸ್ಟ್ ಡೇ ನನಗೆ ಗೊತ್ತಾಯಿತು. ಸೊ ಮೈ ಸಿಸ್ಟರ್ಸ್ ಹಸ್ಬೆಂಡ್ ಸ್ಪೋಕ್ ಟು ಹಿಮ್ ಆ್ಯಂಡ್ ಈ ಸೈಡ್ ನಮ್ಮ ಹುಡುಗಿ ಬರ್ತಾ ಇದ್ದಾಳೆ ಈ ಥರ, ಸೊ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ, ಸೊ ಇಂಟರ್ವ್ಯೂ ತೊಗೊಳ್ಳಿ ಅಂತ ಹೇಳಿದರು. ದಿಸ್ ಫೆಲೋ ವಾಸ್ ನಾಟ್ ನೋಯಿಂಗ್ ದಟ್ ಮೈ ಬ್ರದರ್ ಇನ್ ಲಾ ಹ್ಯಾಸ್ ಅ ಗುಡ್ ಬಾಂಡ್ ವಿತ್ ದಟ್ ಸ್ಕೂಲ್ ಓನರ್ ಅಂತ ಹೇಳಿ. ದೆನ್ ಐ ಟೆಕ್ಸ್ಟೆಡ್ ಹಿಮ್, ಪ್ರಿನ್ಸಿಪಲ್ ಸರ್ ನಾನು ಬರೋದಕ್ಕೆ ಹೇಳಿದ್ದಾರೆ, ನಾನು ಬರ್ತಾ ಇದ್ದೀನಿ ಅಂತ. ಹಾಗೆ ಹಾಕಿದ ತಕ್ಷಣ, ಡಿಯರ್ ಪೇರೆಂಟ್ಸ್, ಡ್ಯೂ ಟು ಹೆವಿ ರೈನ್ಫಾಲ್ ಸ್ಕೂಲ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್, ರಿಗಾರ್ಡ್ಸ್ ಪ್ರಿನ್ಸಿಪಲ್ ಸೋ ಆ್ಯಂಡ್ ಸೋ ಸ್ಕೂಲ್ ಅಂತ ಹಾಕಿದ್ರಲ್ಲ, ಆ ಮೆಸೇಜ್ ಡಿಲೀಟ್ ಫಾರ್ಮು ಪುಣ್ಯಾತ್ಮ. ಐ ವಾಸ್ ಲೈಕ್, ಕವನ ನಿಮ್ಮ ಅಕ್ಕ ಹೇಳ್ತಾ ಇದ್ದಿದ್ದು ನಿಜ, ಯು ಹ್ಯಾವ್ ಬಿನ್ ಫೂಲ್ಡ್ ಅಂತ. ದೆನ್ ಡೈರೆಕ್ಟ್ ಐ ವೆಂಟ್ ಟು ಸ್ಕೂಲ್, ದೆನ್ ಪ್ರಿನ್ಸಿಪಲ್ ವಾಸ್ ದೇರ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಪ್ರಿನ್ಸಿಪಲ್ ಅಲ್ಲೇ ಇದ್ದರು, ಮಕ್ಕಳು ಅಲ್ಲೇ ಆಟ ಆಡ್ಕೊಂಡು ಆರಾಮಾಗಿ ಪಾಠ ಕೇಳಿಸ್ಕೊಂಡು ಕ್ಲಾಸಸ್ ನಡೀತಾ ಇತ್ತು. ಪ್ರಿನ್ಸಿಪಲ್ ಇದ್ರು, ಸೆಕ್ರೆಟರಿ ಮ್ಯಾಮ್ ಇದ್ರು. ಬಟ್ ದಿಸ್ ಫೆಲೋ just was not able to digest that. ನಾನು ಏನು ಅವರಿಗೆ ಎನಿಮಿ ಅಲ್ಲ, ಏನೂ ಅಲ್ಲಪ್ಪ, ನನ್ನ ರಿಲೇಟಿವ್ಸ್, ನನಗೆಲ್ಲ ಗೊತ್ತಾಗ್ತಾ ಇಲ್ಲ. ನನ್ನ ರಿಲೇಟಿವ್ ಇದ್ರು, ಅವ್ರು ಇರೋ ಜಾಗದಲ್ಲೇ ಆ ಸರ್ ಇರೋದು. ಸೊ ನಮ್ಮ ರಿಲೇಟಿವ್ ಒಬ್ಬರು ಈ ಥರ ಜಾಬ್ ಇದೆಯಾ ಅಂತ ವಿಚಾರಿಸ್ತಾ ಇದ್ದಾರೆ. ಸೊ ಸರ್ ನಿಮ್ಮ ಸ್ಕೂಲಲ್ಲಿ ಜಾಬ್ ಇದೆಯಾ ಅಂತ ಕೇಳಿದ್ದಾರೆ ಅಷ್ಟೇ. ಅವಯ್ಯ ಇಲ್ಲ ಅಂದಿದ್ರು ಮುಗ್ದೋಗ್ತಾ ಇತ್ತು. ಅವಯ್ಯಂಗೆ ಏನಾಯ್ತೋ ಗೊತ್ತಿಲ್ಲ, ಇದೆ ವೇಕೆನ್ಸಿ ಕರ್ಸ್ಬಿಡಿ ನೋಡೋಣ ಅಂತ ಅಂದಂತೆ. ಸೊ ಅವರು ನಮ್ಮ ರಿಲೇಟಿವ್ಸ್ ಆಬ್ವಿಯಸ್ಲಿ ಇನ್ನೇನು ಹೆಲ್ಪ್ ಮಾಡಬೇಕಲ್ವ, ಅವರು ತಗೊಳ್ಳಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಅವ್ರು ನಿಮಗೆ ಜಾಬ್ ವೇಕೆನ್ಸಿ ಇದೆಯಂತೆ ಕೊಡಿಸ್ತಾರಂತೆ ಅಂತ ಹೇಳಿದ್ರು. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವಾಗಾದರೂ ಅವಯ್ಯ ಹೇಳ್ಬೋದಿತ್ತಲ್ವಾ, ಇಲ್ಲ ಮ್ಯಾಮ್ ನಾನು ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಹೇಳಿದೆ, ಬೇಡ ಬರೋದು ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು. ಲಿಟ್ರಲಿ 3 days ಆಟಾಡ್ಸಿರೋದು ನನ್ನ. ಏನು ಸಿಕ್ತು ಬ್ರೋ, ವಾಟ್ ಡಿಡ್ ಯು ಗೆಟ್ ಫ್ರಮ್ ದ್ಯಾಟ್? 3 ದಿನ ಇಂಟರ್ವ್ಯೂ ಇಂದ ನನ್ನನ್ನು ತಳ್ಳಿ ಹಾಕಿರೋದು ಬೇಡ ಅಂತ. ಆಮ್ ಐ ಯುವರ್ ಎನಿಮಿ? ಹೂ ಆಮ್ ಐ ಟು ಯು? ಐ ವಾಸ್ ನಥಿಂಗ್ ಟು ದಟ್ ಪರ್ಸನ್, ಜಸ್ಟ್ ಅ ಅನ್‌ನೋನ್ ಪರ್ಸನ್. ನಿಮಗಾದರೆ ಹೆಲ್ಪ್ ಮಾಡಿ ಜಾಬ್ ಕೊಡಿಸಿ, ಇಲ್ಲ ಅಂದಿದ್ರೆ ಜಿಪ್ ಇಟ್. ನೋ ಮ್ಯಾಮ್, ಸೊ ಆ್ಯಂಡ್ ಸೊ ಪ್ರಾಬ್ಲಮ್ ಆಗಿದೆ, ಸೊ ನೀವು ಬರೋದಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ನಾನು 3 days ಬಂದು ಲಿಟ್ರಲಿ ಬ್ಯಾಂಗ್ಳೂರಲ್ಲಿ ಯಾವ್ದೋ ರಿಲೇಟಿವ್ಸ್ ಮನೇಲಿದ್ದೀನಿ, ಜಸ್ಟ್ ಫಾರ್ ದ್ಯಾಟ್ ಇಂಟರ್ವ್ಯೂ. ಏನು ದುಶ್ಮನಿ ಇತ್ತು ಗೊತ್ತಿಲ್ಲ ಪುಣ್ಯಾತ್ಮನೆ ನಿನಗೆ. ಇನ್ನು ನಾನು ಯಾರು ಅಂದರೆ ಪರಿಚಯ ಆಗದೆ. ದೆನ್ ಐ ವಾಸ್ ಲೈಕ್, ನಮ್ಮ ಅಕ್ಕ ಹೇಳಿದ್ರು, ಕವನ ಯು ಜಸ್ಟ್ ಗೋ ಟು ದಟ್ ಸ್ಕೂಲ್ ಆ್ಯಂಡ್ ಯು ಸ್ಪೀಕ್. ಬಾಬಾ ಆಲ್ರೆಡಿ ಓನರ್ ಹತ್ರ ಮಾತಾಡಿದ್ದಾರೆ, ಯು ಜಸ್ಟ್ ಗೋ ಆ್ಯಂಡ್ ಗಿವ್ ಯುವರ್ ಇಂಟರ್ವ್ಯೂ ಆ್ಯಂಡ್ ಕಮ್. ಇಫ್ ದ ಲೈಟ್ ಯುವರ್ ಇಂಟರ್ವ್ಯೂ ದಲ್ ಟೇಕ್, ಅದರ್ವೈಸ್ ನಥಿಂಗ್ ಎಲ್ಸ್, ಬಿಡು ಅಂತ ಹೇಳಿ. ಆಸ್ ಮೈ ಬಾಬಾ ವಾಸ್ ಶೇರಿಂಗ್ ಅ ವೆರಿ ಗುಡ್ ಬಾಂಡ್ ವಿತ್ ದಟ್ ಸ್ಕೂಲ್ ಓನರ್, ಐ ವೆಂಟ್ ಟು ದಟ್ ಸ್ಕೂಲ್ ಆ್ಯಂಡ್ ಐ ಗೇವ್ ಮೈ ಇಂಟರ್ವ್ಯೂ. ಡೆಮೋ ಕೊಡೋದಕ್ಕೆ ಚಿಲ್ಡ್ರನ್ಸ್ ಇರಲಿಲ್ಲ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ, ಅವತ್ತು ಚಿಲ್ಡ್ರನ್ಸ್ ತುಂಬಿಕೊಂಡಿದ್ರು. ಹೋದೆ, ಕುತ್ಕೊಂಡೆ, ಇಂಥ ಸೊ ಆ್ಯಂಡ್ ಸೊ ಕ್ಲಾಸಸ್ಗೆ ಡೆಮೋ ಕೊಡಿ ಮೇಡಮ್ ಅಂತ ಹೇಳಿ ಪ್ರಿನ್ಸಿಪಲ್ ಹೇಳಿದ್ರು. ಐ ವೆಂಟ್, I gave the demo on that day itself. Within half an hour, I got selected in that school, and my salaries, offer letter also. Within half an hour, I got my offer letter, and I went to secretary madam, and I was welcome to the school. ಆ ಸ್ಕೂಲ್ಗೆ ವೆಲ್ಕಮ್ ಮಾಡ್ಕೊಂಡ್ರು. ಸೊ ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಯಾರೋ ಅನ್ನೋನ್ ಪರ್ಸನ್ನ ನಂಬ್ಕೊಂಡು, ಸೊ ಯಾವತ್ತು 2 ಆಪ್ಷನ್ ಇಟ್ಕೊಂಡು, ಇದಿಲ್ಲ ಅಂದರೆ ಇದಕ್ಕಾದರೂ ಹೋಗೋ ಥರ, 2 ಇಲ್ಲ ಅನ್ನೋಂಗೆ ಮಾಡ್ಕೊಂಬಿಡಿ. ಸೊ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ದಿನ ನಾನು ಸ್ಕೂಲಿಗೆ ಹೋಗ್ತೀನಿ, ಆ ವ್ಯಕ್ತಿನ ನೋಡ್ತೀನಿ. ದೆನ್ ಹಿ ಈಸ್ ನಾಟ್ ಇವನ್ ಮೇಕಿಂಗ್ ಎನ್ ಐ ಕಾಂಟ್ಯಾಕ್ಟ್ ಟು ಮೀ, ನಾಟ್ ಇವನ್ ಸೀಯಿಂಗ್ ಟುವರ್ಡ್ಸ್ ಮೀ. ಈಗ ಯಾರೋ ನ್ಯೂ ಪರ್ಸನ್ ಬಂದಿದ್ದಾರೆ ನಮ್ಮ ಸ್ಕೂಲ್ಗೆ ಅಂತ ಹೇಳಿದ್ರೆ, ವಿಲ್ ವೆಲ್ಕಮ್ ದೆಮ್ ಆರ್ ವಿಲ್ ಜಸ್ಟ್ ಗಿವ್ ಅ ಸ್ಮೈಲ್, ಹಾಯ್. ಎವ್ರಿವನ್ ಆರ್ ಗಿವಿಂಗ್ ಅ ಸ್ಮೈಲ್, ಎವ್ರಿವನ್ ಆರ್ ಸ್ಪೀಕಿಂಗ್ ಟು ಮೀ ಆಸ್ ಅ ನ್ಯೂ ಕಮರ್, ದೇ ವಿಲ್ ಮೇಕ್ ಟು ಸ್ಪೀಕ್ ಅಲ್ವಾ. ಎವ್ರಿವನ್ ಆರ್ ಲೈಕ್, ಎಲ್ಲಿಂದ ಬಂದಿರೋದು, ಏನು ಮಾಡ್ಕೊಂಡಿರೋದು,
ವಾಟ್ ಹ್ಯಾವ್ ಯು ಸ್ಟಡಿಡ್, ಹಾಗೆ ಹೀಗೆ ಯಾವ ಕ್ಲಾಸಸ್ಸಿಗೆ ತಗೋತಾ ಇದ್ದೀರಾ ಅಂತ ಹೇಳಿ ಎವ್ರಿ ಒನ್ ಆಸ್ ಮೇಕಿಂಗ್ ಟು ಸ್ಪೀಕ್ ಮೀ. ಬಟ್ ದ್ಯಾಟ್ ಫೆಲೋ ಹೂ ಈಸ್ ಲಿಟ್ರಲಿ ಸಿಟ್ಟಿಂಗ್ ಮೈ ಬ್ಯಾಕ್ ಇನ್ ದ ಸ್ಟಾಫ್ ರೂಮ್ ಆ್ಯಂಡ್ ಹಿ ಈಸ್ ನಾಟ್ ಸ್ಪೀಕಿಂಗ್ ಟು ಮೀ. ಬಿಕಾಸ್ ಐ ವಾಸ್ ಅವ್ರು ನೋಡಿದ್ದೆ ನಾನು ಫೋಟೋದಲ್ಲಿ, ವಾಟ್ಸಪ್ ಟಿಪಿಲೆಲ್ಲ ನೋಡಿದ್ದೆ ಹೂ ಈಸ್ ಹಿ ಅಂತ ಹೇಳಿ. ದೆನ್ ಆಫ್ಟರ್ನೂನ್ ತನಕ ಕಾಯ್ದೆ ಹೀಲ್ ಮೇಕ್ ಟು ಸ್ಪೀಕ್ ಮೀ ಅಂತ. ಹಿ ಡಿಡಂಟ್ ಮೇಕ್ ಟು ಸ್ಪೀಕ್ ಮೀ. ದೆನ್ ಐ ವಾಸ್ ಲೈಕ್, ಯು ಜಸ್ಟ್ ಬ್ಯಾಕ್. I was here and he was just sitting my back. I just turned like this and I said, "Hi sir, I'm Kavan." He was like, he don't even know me another. Hi, namaste. I'm so and so person. I was like, "Tharike, don't know me? Don't know me? I'm a new teacher here ಅಂತ ಹೇಳಿ ನಾನೇ ನನ್ನನ್ನು ಪರಿಚಯ ಮಾಡಿಕೊಂಡೆ. ಹಾಗಿದ್ದಾಗಲಿ ಹೋಗತ್ಲಿಗೆ ಅಂತ. ಆಮೇಲೆ afterwards, staff room was empty, every teachers were going home. I was alone who was staying there. I was packing my bag. Then that person comes and he says, how much your salary? Did you say for anyone? Don't disclose for anyone. I was like, okay, I'll not disclose. Dude, ನಿನಗೆ ಕೆಲಸ ಕೊಡ್ಸೋಕ್ಕಾಗಿಲ್ಲ ಆಯ್ತಾ, ಇಂಟರ್ವ್ಯೂ ಇದೆ ಇವತ್ತು ಅಂತ ಹೇಳಿ ನನ್ನನ್ನು 3 ದಿನದ ಹಿಂದೆಯಿಂದನೇ ಸಾರಿ ನಾಳೆ ಇಂಟರ್ವ್ಯೂ ಇದೆ ಅಂತ ಹೇಳಿ ಇನ್ನಿನ ದಿನನೇ ಕರ್ಸ್ಕೊಂಡು 3 ದಿನ ಆದ್ರೂ ಇಂಟರ್ವ್ಯೂ ಕರೀದೆ. ಸುಮ್ಮನಿರೋ ಪುಣ್ಯಾತ್ಮ ನೀನು, ಸ್ಯಾಲ್ರಿ ಯಾರಿಗೂ ಡಿಸ್ಕ್ಲೋಸ್ ಮಾಡಬೇಡ ಅಂತ ಹೇಳ್ತಿರಲ್ಲ. ಡೋಂಟ್ ಯು ಫೀಲ್ ಎನಿಥಿಂಗ್? ಐ ಡೋಂಟ್ ಹ್ಯಾವ್ ಸೆನ್ಸ್. ನನಗೂ ಗೊತ್ತು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ, ಆ್ಯಂಡ್ ಇಟ್ಸ್ ಕಾನ್ಫಿಡೆನ್ಷಿಯಲ್ ಅಂತಲೂ ನನಗೆ ಗೊತ್ತು. ಸೊ ಹೀಗೆ ಕೊನೆಗೆ ನಮ್ಮ ಭಾವನ ಕಡೆಯಿಂದ ಹೋಗಿ ನಾನು ಆ ಸೋ ಆ್ಯಂಡ್ ಸೋ ಸ್ಕೂಲಲ್ಲಿ ಸೇರ್ಕೋಬೇಕಾಯ್ತು. ಸೇರಿಕೊಂಡೆ. ಸೊ ಯಾರ್ಯಾರಿಗೆ ಆ ಪರ್ಸನ್ ಹೇಳಿದಾರಲ್ಲ, ನನ್ನಿಂದ ಆ ಸ್ಕೂಲಿಗೆ ಅವರು ಜಾಯ್ನ್ ಆಗಿದ್ದು, ನನ್ನಿಂದ ಆ ಸ್ಕೂಲಿಗೆ ಆ ಪರ್ಸನ್ ಜಾಯ್ನ್ ಆಗಿದ್ದು, ಒಂದು ಸ್ವಲ್ಪ ಚಿರಋಣಿ ಇಲ್ಲ ಕವನ, ಒಂದು ಸ್ವಲ್ಪ ಥ್ಯಾಂಕ್ಫುಲ್ನೆಸ್ಸೇ ಇಲ್ಲ ಕವನಂಗೆ ಅಂತ ಎಲ್ಲ ಯಾರ್ಯಾರ ಹತ್ರ ಎಲ್ಲ ಆ ವ್ಯಕ್ತಿ ಪುಂಗಿದ್ದಾರೆ ಅಲ್ವಾ. ಸೊ ಆ ವ್ಯಕ್ತಿಯಿಂದ ನಾನು ಆ ಸ್ಕೂಲಿಗೆ ಬಂದಿಲ್ಲ. ನಾನು ನನ್ನ ಒಂದು ಪರಿಶ್ರಮದಿಂದ ಆ ಸ್ಕೂಲಿಗೆ ಬಂದಿದ್ದೀನಿ. ಜಸ್ಟ್ ಇಂತಹ ಒಂದು ಸ್ಕೂಲ್ ಇದೆ ಅಂತ ಹೇಳಿ ನನಗೆ ಗೊತ್ತಾಗಿದೆ ಆ ವ್ಯಕ್ತಿಯಿಂದ ಅನ್ನೋದು ಬಿಟ್ಟರೆ, ನನ್ನನ್ನು ಕರೆಸಿ ನನ್ನನ್ನು ಇಂಟರ್ವ್ಯೂಗೆ ಕೂರಿಸಿ ನನಗೆ ಡೆಮೋ ಕೊಡಿಸಿ ಎಲ್ಲ ಮಾಡಿರೋದು ಆ ವ್ಯಕ್ತಿ ಅಲ್ಲ. ಅದಾಗಿರೋದು ನನ್ನ ಭಾವನ ಕಡೆಯಿಂದ. ಬಿಕಾಸ್ ಈ ಸೋ ಆ್ಯಂಡ್ ಸೋ ಸ್ಕೂಲ್ ಫೌಂಡರ್ ಆ್ಯಂಡ್ ಮೈ ಬ್ರದರ್ ಇನ್ ಲಾ ಹ್ಯಾವ್ ಅ ವೆರಿ ಗುಡ್ ಬಾಂಡ್ ಅಂತ ಹೇಳಿ ಆಮೇಲೆ ಗೊತ್ತಾಗಿ ನಮ್ಮ ಬಾವ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಅವರು ನನ್ನನ್ನು ಡೈರೆಕ್ಟಾಗಿ ಕರೆಸ್ಕೊಂಡು ಅವರು ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿ, ಸೋ ಆ್ಯಂಡ್ ಸೋ ಪರ್ಸನ್ ಬರ್ತಾ ಇದ್ದಾರೆ ಟೀಚರ್, ನೋಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ ಅಂತ ಹೇಳಿ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿದ್ರಿಂದ, ನಾನು ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದರಿಂದ, ನಾನು ನನ್ನ ಒಂದು ಪರಿಶ್ರಮದಿಂದ ನಾನು ಆ ಸ್ಕೂಲಲ್ಲಿ ಸೆಲೆಕ್ಟ್ ಆಗಿದ್ದು. ಆ ಸೋ ಆ್ಯಂಡ್ ಸೋ ಪರ್ಸನ್ನಿಂದ ಅಂತೂ ನನಗೆ ಅಲ್ಲಿ ಜಾಬ್ ಸಿಕ್ಕಿಲ್ಲ. ಆ ಪುಣ್ಯಾತ್ಮನೋ ಕೊನೆಗೆ ನನ್ನ ಜೊತೆ ವರ್ಕ್ ಮಾಡೋ ಕೊಲೀಗ್ಸ್ ಹತ್ರ ಹೋಗಿ, ಕವನ ಸ್ವಲ್ಪನೂ ಥ್ಯಾಂಕ್ಫುಲ್ನೆಸ್ ಇಲ್ಲ ಕವನಂಗೆ, ನಾನು ಈ ಸ್ಕೂಲಿಗೆ ಕವನನ್ನು ಸೇರಿಸಿದ್ದು, ನಾನು ಕರೆಸಿ ಇಂಟರ್ವ್ಯೂ ಕೊಡಿಸಿದ್ದು, ಛೇ ಎಂಥ ಹುಡುಗಿನಪ್ಪ, ಒಂದು ಸ್ವಲ್ಪನಾದರೂ ಚಿರಋಣಿ ಇರಬೇಕು, ಥ್ಯಾಂಕ್ಫುಲ್ನೆಸ್ ಇರಬೇಕು. ಏನಕ್ಕೆ ಥ್ಯಾಂಕ್ಫುಲ್ನೆಸ್ ಇರಬೇಕು? ಯಾಕೆ ಗುರು ಥ್ಯಾಂಕ್ಫುಲ್ನೆಸ್ ಇರಬೇಕು? ಕರೆಸಿ ಯಾರೊಬ್ಬರು ಮನೇಲಿ 3 ದಿನದ ತನಕ ನನಗೆ ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಅಯ್ಯೋ ಡಿಯರ್ ಪೇರೆಂಟ್ಸ್ ಸ್ಕೂಲ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಡ್ಯೂ ಟು ಹೆವಿ ರೈನ್ಫಾಲ್ ಅಂತ ಎಲ್ಲ ಫೇಕ್ ಮೆಸೇಜಸ್ನ ಸ್ಕೂಲ್ ಕಡೆಯಿಂದನೇ ಬಂದಿರೋ ಥರ ಟೈಪ್ ಮಾಡಿ, ಕೊನೆಗೆ ನಾನು ಯಾವಾಗ ಪ್ರಿನ್ಸಿಪಲ್ಲೇ ನನ್ನನ್ನು ಬನ್ನಿ ಅಂತ ಹೇಳಿದ್ರೆ ಅಂತ ಮೆಸೇಜ್ ಹಾಕಿದೆ, ಅವಾಗ ಆ ಮೆಸೇಜ್ನ ನೀವು ಟೈಪ್ ಮಾಡಿದ್ರಲ್ಲ ಸೋ ಆ್ಯಂಡ್ ಸೋ ಸ್ಕೂಲಿಂದ ಬಂದಿರೋ ಮೆಸೇಜ್ನ, ಅದನ್ನು ಡಿಲೀಟ್ ಫಾರ್ಮ್ ಮಾಡಿ ಇಟ್ರೋ, ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ನನಗೆ ಸಿಕ್ಕಿಲ್ಲ ಅನ್ನೋದನ್ನು. ಸೊ ಹೀಗೆ ಗಾಯ್ಸ್, ಯಾವುದೋ ವ್ಯಕ್ತಿನ ನಂಬಿ 3 ಡೇಸಿಂದ ಇಂಟರ್ವ್ಯೂ ಕೊಡದೆ ಅವರು ಮುಂದಕ್ಕೆ ಹಾಕ್ತಾನೇ ಇದ್ದರು. ಬಟ್ ಒನ್ ಫೈನ್ ಡೇ ನಾನು ಅವ್ರನ್ನ ನಂಬ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ನಾನು ನನ್ನ ಓನ್ ಕಡೆಯಿಂದ ಹೋಗಿ ಆ ಸ್ಕೂಲಲ್ಲಿ ನಾನು ಸೆಲೆಕ್ಟ್ ಆಗಿದ್ದು. ಬಟ್ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಸ್ಕೂಲಲ್ಲಿ ಇನ್ನೂ ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಅವರು ನನ್ನಿಂದ ಅವರು ಈ ಸ್ಕೂಲಿಗೆ ಬಂದರು ಅಂತ ಹೇಳಿ ಅರ್ಥ ಮಾಡಿಸಿದ್ದಾರೆ. ಅವ್ರಿಗೆ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ, ಅವರಿಂದ ನಾನು ಬಂದಿಲ್ಲ. ಈ ಥರ ನನಗೆ ಅವರು 3 ಡೇಸಿಂದ ನೆಕ್ಸ್ಟ್ ನಾಳೆ ಬನ್ನಿ ಅಂತ ಹೇಳಿ ಮತ್ತು ಸ್ಕೂಲಿಂದ ಬರ್ತಾ ಇರೋ ಥರ ಫೇಕ್ ಮೆಸೇಜಸ್ಗಳನ್ನ ಹಾಕಿ ನನಗೆ ಮುಂದೆ ದೂಕ್ತಾನೆ ಇದ್ರೋ ಹೊರತು ಅವರಿಂದ ನನಗೆ ಕೆಲಸ ಸಿಕ್ಕಿಲ್ಲ. ಅವರಿಂದ ನನಗೆ ಇನ್ನೂ ಟಾರ್ಚರ್ ಅನಿಸಿದೆ. ಅವರಿಂದ ಇನ್ನೂ ನನಗೆ ಏನಪ್ಪ ನೆಕ್ಸ್ಟು ಅನ್ನೋ ಥರ ಯೋಚನೆ, ಪ್ಯಾನಿಕ್ ಆಗೋ ಥರ ಆಗಿದೆಯೋ ಹೊರತು ಆ ವ್ಯಕ್ತಿಯಿಂದ ನನಗೆ ಕೆಲಸ ಸಿಕ್ಕಿಲ್ಲ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಸೆಲ್ಫ್, ನನಗೆ ಆ ವ್ಯಕ್ತಿಯಿಂದ ಸಿಕ್ಕಿಲ್ಲ. ಬಿಕಾಸ್ ಆ ವ್ಯಕ್ತಿಯಿಂದ ನನಗೆ ಸಿಗದೇ ಕವನ ಥ್ಯಾಂಕ್ಫುಲ್ ಇಲ್ಲ ಅಂತ ಹೇಳಿ ಎಲ್ಲರ ಹತ್ರ ಕೊಚ್ಕೊಂಡು ಬಂದಿರೋದು, ನಾನು ಕೊಡ್ಸಿದ್ದು ಇನ್ನೇನಾರು ಆ ವ್ಯಕ್ತಿಯಿಂದನೇ ಸಿಕ್ಕಿದ್ದಿದ್ರೆ ಸೊ ಹೀಗೆ ಹೋಗಿ ನಾನು ಆ ಸ್ಕೂಲಲ್ಲಿ ಸೆಲೆಕ್ಟ್ ಆಗಿದ್ದು, ಸೇರಿಕೊಂಡಿದ್ದು. ಇದೊಂದು ದೊಡ್ಡ ಸ್ಟೋರಿನೇ ಆಗೋಗಿದೆ. ಸೊ ನೆಕ್ಸ್ಟ್ ಯಾಕೆ ಆ ಸ್ಕೂಲ್ನ ಬಿಟ್ಟೆ, ಏನಾಯಿತು ನನಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.